ಹಾಯ್ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಓಕೆ, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇದುವರೆಗೂ ಸಬ್ಸ್ಕ್ರೈಬ್ ಆಗಿರೋರಿಗೆ ಸಬ್ಸ್ಕ್ರೈಬ್ ಆಗಿ. ಕರ್ನಾಟಕ ಜನತೆ ತುಂಬ ವಿಶಾಲವಾದ ಮನಸ್ಸಿದೆ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಓಕೆ, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ಆನ್ ಬಿಗ್ ವಿಡಿಯೋ. ಏನೆಂದರೆ, ಕಾರ್ಮಿಕರ ಕಾರ್ಡ್ ಇಲಾಖೆಯಿಂದ ಹೊಸದೊಂದು ಆದೇಶ ಬಂದಿದೆ. ಅದೇನಂತ ಕಾಫಿಯಲ್ಲಿ ನೋಡ್ತಾ ಇದ್ದೀರ. ಅಸಂಘಟಿತ ಕಾರ್ಮಿಕರು ಕೂಡ ಕಾರ್ಮಿಕರ ಕಾರ್ಡನ್ನು ಮಾಡಿಸ್ಕೊಳ್ಬೋದಂತೆ. ಎಸ್, ಅಂದರೆ ಅಂಗಡಿ ಇಟ್ಟರು ಅಥವಾ ಏನೆಲ್ಲ ಬಿಸ್ನೆಸ್ ಅಥವಾ ಓನ್ ಬಿಸ್ನೆಸ್ ಏನು ಮಾಡ್ತಾರೋ ಅವರು ಕೂಡ ಕಾರ್ಮಿಕರ ಕಾರ್ಡನ್ನು ಮಾಡಿಸ್ಕೊಂಬಂತೆ. ಇದು ಕಾರ್ಮಿಕರ ಇಲಾಖೆಯಿಂದ ಹೊರಡಿಸಿರುವಂಥ ಆದೇಶ ಕಾಫಿ. ಓಕೆ, ನೋಡಿ. ವಯೋಮಿತಿ ಅದೆಲ್ಲ ಕೂಡ ಇದರಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ, ನೋಡ್ಬೋದು. ಫೀಸ್ 50 ರೂಪಾಯಿ ಇದೆ. ಗೌರ್ಮೆಂಟ್ ಫೀಸ್ 50 ರೂಪಾಯಿ. ಎಸ್, ಅಂಗವಿಕಲರು ಕೂಡ, ಯಾರು ಕೂಡ ಅಂಗವಿಕಲರು ಎಲ್ಲರೂ ಕೂಡ ಹಾಕೊಬೋದು. ಆದರೆ ಅವರೊಂದು ಬಿಸ್ನೆಸ್ ಮಾಡ್ತಾ ಇರಬೇಕು. ಅಂದರೆ ಬಿಸ್ನೆಸ್, ಮನೆಯದು ಅಥವಾ ಲೋನ್, ಯಾವ ರೀತಿಯಲ್ಲಿ ಒಂದು ಬಿಸ್ನೆಸ್ ಮಾಡ್ತಾ ಇರಬೇಕು. ಅಸಂಘಟಿತ ಕಾರ್ಮಿಕರ ಕಾರ್ಡ್ ಅಂದರೆ ಈ ಕಟ್ಟಡ ಕಾರ್ಮಿಕರ ಕಾರ್ಡ್ ಅಂತ ಏನು ಹೇಳ್ತವೋ ಅದೇ ರೀತಿ ಅಸಂಘಟಿತ ಕಾರ್ಮಿಕರ ಕಾರ್ಡನ್ನು ಕೂಡ ಮಾಡಿಸ್ಬೋದಂತೆ. ಇದು ಸರ್ಕಾರದಿಂದ ನೋಟಿಫಿಕೇಶನ್ ಆಗಿದೆ, ನೋಡ್ಬೋದು ನೀವು. ಸಾರಿ, ಇದನ್ನು ಎಲ್ಲಿ ಬೇಕಾದರೂ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಆದರೆ ನಮಗೆ ಒಂದು ಸಿಹಿ ಸುದ್ದಿ ಏನೆಂದರೆ, ಅಂಗವಿಕಲರು ನೋಡಿ, ಇವರು ಬಸವರಾಜ್ ಸರ್ ಅಂತ ನೋಡಿ, ಇದು ಇವರ ಕಾಂಟ್ಯಾಕ್ಟ್ ನಂಬರ್. ಇವರು ಕೇವಲ 50 ರೂಪಾಯಿ ಅಂದರೆ ಏನು ಶುಲ್ಕ ಅದು ಚಾರ್ಜ್ ಇದೆಯಲ್ಲ, ಆ ಚಾರ್ಜಲ್ಲೇ ಇವರು ಹಾಕ್ಕೊಡ್ತಾರೆ. ಅಂದರೆ ಹೆಚ್ಚುವರಿ ತಗೊಳೋದಿಲ್ಲ. ನೋಡಿ, ಇವರು ನಮ್ಮ ಬಸವರಾಜ್ ಸರ್. ಹಾಗೆ ಇವರು ಕಾಂಟ್ಯಾಕ್ಟ್ ನಂಬರ್ ಇದೆ ಅವ್ರದ್ದು. ಯಾರೆಲ್ಲ ಕಾರ್ಮಿಕರ ಕಾರ್ಡಿಗೆ ಅಪ್ಲೈ ಮಾಡಬೇಕು ಅಂತಿದ್ದಾರೋ ಇವ್ರನ್ನ ಸಂಪರ್ಕಿಸಿ. ಆಧಾರ್ ಕಾರ್ಡ್, ಒಂದು ಭಾವಚಿತ್ರ, ಹಾಗೆ ರೇಷನ್ ಕಾರ್ಡನ್ನು ಇವರ ವಾಟ್ಸಪ್ ನಂಬರ್ಗೆ ಕಳಿಸಿದರೆ ಇವರು ಡೈರೆಕ್ಟಾಗಿ ನಮಗೆ ಕಾರ್ಡನ್ನು ಹಾಕ್ಕೊಡ್ತಾರೆ. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಹಾಗೆ ಬ್ಯಾಂಕ್ ಪಾಸ್ಬುಕ್ ಇಷ್ಟು ಕೊಟ್ಟರೆ ಇವರು ಕಾರ್ಮಿಕರ ಕಾರ್ಡನ್ನು ಹಾಕ್ಕೊಡ್ತಾರೆ. ಅಸಂಘಟಿತರ ಕಾರ್ಮಿಕರ ಕಾರ್ಡ್ ಅಂತ ಇವರಿಗೆ ಕೇಳಿದರೆ ಇವರು ಹಾಕ್ಕೊಡ್ತಾರೆ. ಇವರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಕೋಡ್ ಹಾಕ್ತೀನಿ, ಜಸ್ಟ್ ತೋರಿಸಿದ್ದಷ್ಟೇ. ಇವ್ರ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇವರು ಕೂಡ ತುಂಬ ಹೆಲ್ಪ್ ಮಾಡ್ತಾರೆ ಅಂಗವಿಕಲರಿಗೂ. ಇವರನ್ನೇ ನಾನು ಯಾವುದಾದ್ರೂ ಆನ್ಲೈನಲ್ಲಿ ಹಾಕಬೇಕಂದ್ರೆ ಇವ್ರನ್ನೇ ನಾನು ಸಂಪರ್ಕ ಮಾಡ್ತೀನಿ. ಚೆನ್ನಾಗಿ ಹಾಕ್ಕೊಡ್ತಾರೆ, ನೋಡಿ. ಓಕೆ, ಥ್ಯಾಂಕ್ ಯು ಆಲ್. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಾನು ಯಾವುದೇ ಫೇಕ್ ವಿಡಿಯೋ ಹಾಕಲ್ಲ, ನಾನು ಏನಿದ್ರು ರಿಯಲ್ ವಿಡಿಯೋನೇ ಹಾಕೋದು. ಬೇಕಾದರೆ ಫೋನ್ ಮಾಡಿ ಕೇಳಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ನಂಬರ್ ಹಾಕ್ತೀನಿ. ಓಕೆ, ಥ್ಯಾಂಕ್ಸ್ ಆಲ್. ಥ್ಯಾಂಕ್ಸ್ ಫ್ರೆಂಡ್ಸ್.